ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಬೇಂದ್ರೆ ಸರ್. ಇಂದು ನಾವು ಮತ್ತೊಂದು ಹೊಸದೊಂದು ವಿಷಯದೊಂದಿಗೆ ನಿಮ್ಮ ಎದುರು ಬಂದಿದ್ದೀವಿ. ಆ ವಿಷಯ ಏನಪ್ಪಾ ಅಂತಂದ್ರೆ ವಿಟಮಿನ್ಸ್, ಕನ್ನಡದಲ್ಲಿ ಜೀವಸತ್ವಗಳನ್ನು ಹೇಳ್ತೀವಿ. ಆ ಜೀವಸತ್ವಗಳ ಬಗ್ಗೆ ನಮ್ಮ 8ನೇ ತರಗತಿ ವಿದ್ಯಾರ್ಥಿಗಳು ಒಂದು ಪರಿಪೂರ್ಣವಾದ ಮಾಹಿತಿ ನೀಡ್ತಿದ್ದಾರೆ. ಸೊ ಆ ಮಾಹಿತಿ ನಿಮಗೆ ಗೊತ್ತಾಗಬೇಕಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಎಸ್, ಮತ್ತು ವಿಟಮಿನ್ಸ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸೊ ವಿಟಮಿನ್ಸ್ ಗಳಲ್ಲಿ ಎಷ್ಟು ವಿಧಗಳು? ಯಾವ್ಯಾವು? ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಮತ್ತು ನೀರಿನಲ್ಲಿ ಕರಗುವ ಜೀವಸತ್ವಗಳು. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು? ಎ, ಡಿ, ಇ ಮತ್ತು ಕೆ. ನೀರಿನಲ್ಲಿ ಕರಗುವ ಜೀವಸತ್ವಗಳು ಯಾವುವು? ಬಿ ಮತ್ತು ಸಿ. ಓಕೆ, ಥ್ಯಾಂಕ್ ಯು. ಎಸ್, ಮನೋಜ್, ನಾನು ಕೆಲವು ಪ್ರಶ್ನೆಗಳು ಕೇಳ್ತೀನಿ ವಿಟಮಿನ್ಸ್ ಬಗ್ಗೆ, ಹೇಳ್ತೀಯಾ? ಸೊ ವಿಟಮಿನ್ಸ್ ಗಳ ಕೆಲವು ರಾಸಾಯನಿಕ ಹೆಸರು ಅದಾವ, ಅವು ಕೇಳ್ತೀನಿ, ಗೊತ್ತಿದ್ರೆ ಹೇಳು, ಓಕೆನಾ? ಸೊ ವಿಟಮಿನ್ ಎ ನ ರಾಸಾಯನಿಕ ಹೆಸರು ಏನಪ್ಪ? ರೆಟಿನಾಲ್. ಜೋರಾಗಿ ಹೇಳು. ರೆಟಿನಾಲ್. ವಿಟಮಿನ್ ಬಿ ಯ ರಾಸಾಯನಿಕ ಹೆಸರು? ಥಯಾಮಿನ್. ಸಿ ಯ? ಅಸ್ಕಾರ್ಬಿಕ್ ಆಮ್ಲ. ಡಿ? ಕ್ಯಾಲ್ಸಿಫೆರಾಲ್. ಇ? ಟೋಕೋಫೆರಾಲ್. ಕೆ? ಇಲೋಕ್ವಿನೈನ್. ಇವೆಲ್ಲ ಏನು ಹೆಸರು ಅದಾವ ವಿಟಮಿನ್ಸ್ ಗಳ? ರಾಸಾಯನಿಕ ಹೆಸರು. ಓಕೆ, ಥ್ಯಾಂಕ್ ಯು. ಕೂತ್ಕೋ, ವೆರಿ ಗುಡ್. ಎಸ್, ನಿಖಿಲ್, ವಿಟಮಿನ್ಸ್ ಗಳ ಕೆಲವು ಕೊರತೆಯಿಂದ ರೋಗಗಳು ಬರ್ತವೆ. ಆ ರೋಗಗಳಲ್ಲಿ ಪ್ರಮುಖವಾದ ಬಹಳಷ್ಟು ರೋಗಗಳು ಇರ್ತಾವೆ. ಅದರಲ್ಲಿ ಕೆಲವೊಂದು ಪ್ರಮುಖವಾದ ಹೆಸರುಗಳನ್ನ ಹೇಳ್ತಾರ. ಆ ಯಾವ ಹೆಸರು ಅಂತ ಹೇಳಿ ನೀನು ಹೇಳಬೇಕು, ನಾನು ಕೇಳ್ತಾ ಹೋಗ್ತೀನಿ, ಸರಿನಾ? ಸೊ ವಿಟಮಿನ್ ಎ ಕೊರತೆಯಿಂದ ಬರೋ ರೋಗ ಯಾವುದು? ಜೋರಾಗಿ ಹೇಳಬೇಕು. ವಿಟಮಿನ್ ಬಿ ಕೊರತೆಯಿಂದ ಬರುವ ರೋಗ ಯಾವುದು? ಸಿ ಕೊರತೆಯಿಂದ? ಡಿ? ಇ? ಕೆ? ಸೊ ಈ ವಿಟಮಿನ್ಸ್ ಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ನಿಮಗೆ ನೋಡಿದ್ರಲ್ಲ ಪ್ರೇಕ್ಷಕರೇ. ಈ ವಿಟಮಿನ್ಸ್ ಗಳ ಒಂದು ಪ್ರಮುಖವಾದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.